ಪವಿತ್ರವಾಗಿರಲು ದೇವರು ನಿನ್ನನ್ನು ನನ್ನನ್ನು ಕರೆಯಿದ್ದಾನೆ. ದೇವರಿಗೆ ಸ್ತೋತ್ರ. ಕೈಗಳನ್ನೆತ್ತಿ ಒಮ್ಮೆ ಜೋರಾಗಿ ದೇವರೆಂದು ಸ್ತುತಿಸೋಣ. ದೇವರು ನಂಬಿಕಸ್ಥರನ್ನು ಏಕ್ ಕರೆಯುತ್ತಾನೆ? ನಮ್ಮನ್ನು ಏಕ್ ಕರೆದಿದ್ದಾರೆ? ಪವಿತ್ರವಾಗಿರಲು ಅವನು ನಮ್ಮನ್ನು ಕರೆಯಿದ್ದಾನೆ. ಮೊದಲ ಥೆಸಲೋನಿಕದ 4ನೇ ಅಧ್ಯಾಯ 3ನೇ ವಚನವನ್ನು ಒಮ್ಮೆ ಓದೋಣ. ನೀವು ಪವಿತ್ರರಾಗಿರ್ಬೇಕೆಂದೇ, ಅಂದ್ರೆ ನೀವು ವ್ಯಭಿಚಾರದಿಂದ ದೂರವಾಗಿರ್ಬೇಕೆಂದೇ ದೇವರ ಇಚ್ಛೆ. ದೇವರ ಇಚ್ಛೆಯನ್ನು ತಿಳಿಯಬೇಕು. ಹೇಗೋ ದೇವರ ಇಚ್ಛೆಯನ್ನು ತಿಳಿಯಬೇಕೆಂದು ನಾವು ಆಶಿಸ್ತೇವಲ್ವೇ? ಪವಿತ್ರರಾಗಿರುವುದೇ ದೇವರ ಇಚ್ಛೆ ಅಂತೆ. ವ್ಯಭಿಚಾರದಿಂದ ದೂರವಾಗಿರ್ಬೇಕಂತೆ. ವ್ಯಭಿಚಾರವನ್ನು ನೋಡಿ ಅಲ್ಲಿಂಗ ಓಡಿ ಹೋಗ್ಬೇಕು ಅಂತೆ. ಪಾಪಕ್ಕೆ ಅಂಟಿಕೊಳ್ಳುವ ಅಥವಾ ಅದರಲ್ಲಿ ಬೀಳುವ ಭಯವಿದ್ರೆ ನೀವು ತಕ್ಷಣ ಆ ಸ್ಥಳವನ್ನು ಬಿಟ್ಟು ಹೋಗ್ಬೇಕು. ಕೋವಿಡ್ ಬಂದಂತೆ ಆಗಿ ಅಲ್ಲೇ ಕುಳಿತುಕೊಳ್ತೀಯಾ? ಹೇಗೆ ಒಂದು ಸಾಂಕ್ರಾಮಿಕ ರೋಗವು ಒಬ್ಬ ವ್ಯಕ್ತಿಯಿಂದ ಮತ್ತೊಬ್ಬರಿಗೆ ಅತಿ ವೇಗವಾಗಿ ಹರಡ್ತದೆಯೋ ಅದೇ ರೀತಿಯಲ್ಲಿ ಪಾಪವು ಕೂಡ ಸಮಾಜದಲ್ಲಿ ಸೋಂಕಿನಂತೆ ಹರಡುವ ಗುಣವನ್ನು ಹೊಂದಿದೆ. ಇದು ಕೇವಲ ಒಬ್ಬ ವ್ಯಕ್ತಿಗೆ ಸೀಮಿತವಾಗಿರದೆ ತನ್ನ ಪ್ರಭಾವದಿಂದ ಸುತ್ತಮುತ್ತಲಿನವರನ್ನು ಕೂಡ ಆವರಿಸಿಕೊಳ್ಳುತ್ತದೆ. ಒಂದು ಸಣ್ಣ ತಪ್ಪು ಅಥವಾ ಕೆಟ್ಟ ಆಲೋಚನೆಯು ಹೇಗೆ ಇಡೀ ವಾತಾವರಣವನ್ನು ಕಲುಷಿತಗೊಳಿಸಬಲ್ಲದೋ ಹಾಗೆಯೇ ಪಾಪದ ಪ್ರಭಾವವು ಕೂಡ ಅತಿ ವಿಸ್ತಾರವಾದದು ಮತ್ತು ಅಪಾಯಕಾರಿಯಾದದು. ಆದ್ದರಿಂದ ನಾವು ನಮ್ಮ ನಡವಳಿಕೆಯ ಬಗ್ಗೆ ಬಹಳ ಜಾಗರೂಕರಾಗಿರಬೇಕು. ಏಕೆಂದ್ರೆ ಈ ನೈತಿಕ ಸೋಂಕು ನಮ್ಮನ್ನು ಮತ್ತು ನಮ್ಮ ಸಮಾಜವನ್ನು ಅಧಪತನಕ್ಕೆ ತಳ್ಳಬಹುದು. ನೀವು ಜೀವನದ ಪ್ರತಿಯೊಂದು ಹಂತದಲ್ಲೂ ತುಂಬಾ ದೃಢವಾಗಿ ಮತ್ತು ಅಚಲವಾಗಿ ಇರಬೇಕು ಎಂದು ಹೇಳಲಾಗ್ತದೆ. ದೃಢವಾಗಿ ಸವಾಲುಗಳನ್ನು ಎದುರಿಸುವುದು ಎಂದರೆ ಅದು ದೇವರು ನಮಗಾಗಿ ಮಾಡಿದ ಮಹತ್ತರವಾದ ಕೆಲಸಗಳು ಎಂದು ನಾವು ಅರ್ಥೈಸ್ಕೋಬೇಕು. ಅಂದರೆ ಇದರ ನಿಜವಾದ ಉದ್ದೇಶ ಕೇವಲ ಹೊರಗಿನ ಜನರಿಗೆ ಪ್ರಚಾರ ಮಾಡುವುದಲ್ಲ, ಬದಲಾಗಿ ತನ್ನ ಸ್ವಂತ ಅಂತರಾತ್ಮಕ್ಕೆ ದೇವರ ಸತ್ಯವನ್ನು ಪ್ರಚಾರ ಮಾಡುವುದು. ಪವಿತ್ರ ಗ್ರಂಥದ 103ನೆಯ ಕೀರ್ತನೆಗಳಲ್ಲಿ ವಿವರಿಸಿರುವ ಹಾಗೆ, ಓ ನನ್ನ ಪ್ರಾಣವೇ, ಕರ್ತನು ಮಾಡಿದ ಉಪಕಾರಗಳನ್ನು ಇನ್ನೊಮ್ಮೆ ನೆನಪಿಸು ಎಂದು ನಾವು ಸದಾಕಾಲ ನಮಗೆ ನಾವೇ ಹೇಳ್ಕೊಳ್ಳುತ್ತಿರಬೇಕು.